ಎಷ್ಟಕ್ಕೆ ಸಿಗ್ತಾ ಇದೆ ಒಂದು ದಿನಕ್ಕೆ? ಈಗ ನಾವು ಡೈಲಿ ಕೀಳ್ತಾ ಇರೋದೇ 100-120 kg ಕೀಳ್ತಾ ಇದ್ದೀವಿ. ಬೆಳಿಗ್ಗೆ 6 ಗಂಟೆಗೆ ಬಂದರೆ 10 ಗಂಟೆ 9:30 10 ಗಂಟೆ. ಸ್ನೇಹಿತರೆ 100ರಿಂದ 120 kg. ಸ್ನೇಹಿತರೆ ನೀವೇನಾದರೂ ಈ ತೋಟ ನೋಡಬೇಕಾದ್ರೆ ಸೊನ್ನಹಳ್ಳಿಪುರ ಗ್ರಾಮಕ್ಕೆ ಬಂದರೆ, ಸೂಲ್ಬೆಲ್ಲಿ ಹೋಬಳಿ, ನಮ್ಮ ಹೊಸಕೋಟೆ ತಾಲೂಕು, ನಮ್ಮ ಮಂಜಣ್ಣವ್ರ ತೋಟದಲ್ಲಿ ಬಂದ್ಬಿಟ್ಟು ನೀವು ಈ ತೋಟ ನೀವು ನೋಡ್ಬೋದು. ಹಲವಾರು ವಿಡಿಯೋಸ್ ನಾವು ಹಾಕಿದ್ದೀವಿ ಸ್ನೇಹಿತರೆ. ದಯವಿಟ್ಟು ನಮ್ಮ ನೇಚರ್ ಪ್ರಾಡಕ್ಟ್ಸ್ ನಾವು ಏನು ಹೇಳ್ತಾ ಇದ್ದೀವಿ, ಒಮ್ಮೆ ಆದರೂ ಇದನ್ನು ಬಳಕೆ ಮಾಡಿರಿ. ನಿಮಗೆ ಒಂದು ಅದ್ಭುತವಾದ ಒಂದು ರಿಸಲ್ಟ್ ಕೂಡ ಬರುತ್ತೆ ಸ್ನೇಹಿತರೆ. ಮತ್ತು ಯಾವುದೇದೋ ಬೇರೆ ಕಡೆ ನೀವು ಏನೋ ಪ್ರಾಡಕ್ಟ್ಗಳೆಲ್ಲ ನೋಡ್ತೀರಾ, ಆನ್ಲೈನಲ್ಲಿ ಬಳಕೆ ಮಾಡ್ತೀರಾ, ಯಾವುದೇ ರೀತಿ ರಿಸಲ್ಟ್ ಬರಲ್ಲ ಸ್ನೇಹಿತರೆ. ನಾವು ಕೂಡ ಅಷ್ಟೇ ಯಾವುದೇ ರೀತಿ ನಾವು ಪ್ರಮೋಷನ್ ಮಾಡ್ತಿಲ್ಲ. 25 ವರ್ಷಗಳಿಂದ ನಾವು ಇದೇ ಪ್ರಾಡಕ್ಟನ್ನು ಪ್ರಮೋಷನ್ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ, 25 ವರ್ಷಗಳಿಂದ ಇದೇ ಪ್ರಾಡಕ್ಟ್ ನಾವು ಪ್ರಮೋಷನ್ ಮಾಡ್ತಾ ಇದ್ದೀವಿ. ಈ ಪ್ರಾಡಕ್ಟ್ ಪ್ರಮೋಷನ್ ಮಾಡೋದಕ್ಕೆ ನಾವು ಯಾವುದೇ ರೀತಿ ಯಾರ ಹತ್ರ ಕೂಡ ಯಾವ ಕಂಪ್ನಿಯಲ್ಲಿ ಕೂಡ ನಾವು ಅವ್ರ ಕಡೆಯಿಂದ ದುಡ್ಡು ತಗೊಂತ ಇಲ್ಲ ಅಲ್ವಾಣ? ಯಾಕೆಂದರೆ ತುಂಬ ಜನ ಏನಾಗಿದೆ ಅಂದರೆ ದುಡ್ಡಿನ ಆಸೆಗೋಸ್ಕರ ಯೂಟ್ಯೂಬಲ್ಲಿ ಏನೇನೋ ಪ್ರಮೋಷನ್ ಮಾಡಿ ಅದು ರೈತರಿಗೆ ಅದು ಇದು ಮಾಡಿ ಯಾವುದೂ ಕೆಲಸ ಮಾಡ್ತಾಯಿಲ್ಲ ಸ್ನೇಹಿತರೆ. ಸೊ ಹಂಗಾಗಿ ನೀವು ದಯವಿಟ್ಟು ನಮ್ಮ ನೇಚರ್ ಪ್ರಾಡಕ್ಟ್ಸ್ ನೀವು ಬಳಕೆ ಮಾಡಿರಿ. ಒಮ್ಮೆ ಆದರೂ ನೋಡಿ ಯಾವ ಥರ ರಿಸಲ್ಟ್ ಇದೆ ಅಂತ ಹೇಳ್ಬಿಟ್ಟು. ಅಣ್ಣ ಮತ್ತೆ ಇನ್ನೇನಾದರೂ ಓಕೆ ಬನ್ನಿ. ನಮ್ಮ ತೋಟದಲ್ಲಿ ಹೂವು ಕಮ್ಮಿ ಆಗೋದೇ ಇಲ್ಲ. ಓಕೆ ನೋಡಿ, ಮಗ್ಗು ಇದೆ, ಹೂವು ಇದೆ, ಚಿಗುರು ಇದೆ. ಓಕೆ ಅದನ್ನ ಬಳಸೋದ್ರಿಂದ ಚೆನ್ನಾಗಿದೆ ನಮ್ಮ ಗಿಡ. ಓಕೆ